ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ಸಮಸ್ಯೆ ಪರದಾಡುತ್ತಿದ್ದ ವಿದ್ಯಾರ್ಥಿನಿಯರು ಸಮಸ್ಯೆ ಪರಿಹಾರಕ್ಕೆ ಖಡಕ್ ಸೂಚನೆ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಅಡುಗೆ ಸ್ಪರ್ಧೆಯಲ್ಲಿ ಮಹಿಳೆಯರು ಭಾಗಿ, ಹಲವು ವೆರೈಟಿಗಳೊಂದಿಗೆ ಖಾದ್ಯಗಳ ದರ್ಶನ, ಗಮನ ಸೆಳೆದ ಸಿರಿಧಾನ್ಯ ಮೇಳ. ರೇಷ್ಮೆ ನಗರಿಗೆ ಆಗಮಿಸಿದ ಕನ್ನಡ ಜ್ಯೋತಿ ರಥಯಾತ್ರೆ, ಪೂರ್ಣಕುಂಭದೊಂದಿಗೆ ಸ್ವಾಗತ, ಪುಷ್ಪ ನಮನ ಸಲ್ಲಿಸಿದ ಮೇಲೂರು ರವಿಕುಮಾರ್. ಒಂಟಿ ಮನೆಯಲ್ಲಿ ವ್ಯಕ್ತಿಯ ಶವ ಪತ್ತೆ, ಸಾವಿನ ಸುತ್ತ ಅನುಮಾನದ ಹುತ್ತ, ತನಿಖೆ ನಡೆಸುತ್ತಿರುವ ಪೊಲೀಸರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಇಲ್ಲೊಬ್ಬ ಶಾಸಕರು ಭೇಟಿ ನೀಡಿದ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಶೌಚಾಲಯ ಇಲ್ಲ ಅಂತ ತಿಳಿದಿದ್ದೇ ತಡ. ತಕ್ಷಣ ಕುಳಿತಲ್ಲಿಯೇ ಶೌಚಾಲಯ ಕಲ್ಪಿಸಿಕೊಡಲು ಮುಂದಾಗಿ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಅದ್ಯಾರು ಅಂತೀರಾ? ಈ ವರದಿ ನೋಡಿ. ఇంటికి 2,000 అంటే కర్ణాటకలో 7 కోట్ల జనంకి అంటే 2,000 యోచన చేయండి ఎంత వస్తుంది. బస్సుల్లో ఛార్జ్ ఫ్రీ, కేఎస్ఆర్టీసీకి మేము 2,000 3,000 కోట్లు కడుతూనే ఉంటాము. ఇవిడు అందరినీ ఆఫీసర్లు తోడుకొని ಸ್ಟಾರ್ಟಿಂಗ್ ಹೋಗಿ ಏಡಾದಿ మీకు 2 ಶಾಸಕ ಪ್ರದೀಪ್ ಈಶ್ವರ್ ನಮ್ಮ ಊರಿಗೆ ನಮ್ಮ ಶಾಸಕರು ಎಂಬ ಜನಪ್ರಿಯ ಕಾರ್ಯಕ್ರಮದಡಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸುತ್ತಿದ್ದಾರೆ. ಅದರಂತೆ ಈಗಾಗಲೇ ಮಂಚೇನಹಳ್ಳಿ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಗ್ರಾಮಗಳಿಗೆ ಭೇಟಿ ನೀಡಿದ್ದು ಗ್ರಾಮಸ್ಥರ ಕೆಲ ಸಮಸ್ಯೆಗಳನ್ನು ಸಹ ಸ್ಥಳದಲ್ಲಿಯೇ ಬಗೆಹರಿಸಿದ್ದಾರೆ. ಅದರಂತೆ ಬುಧವಾರವೂ ಸಹ ಪುರ ಪಂಚಾಯಿತಿ ವ್ಯಾಪ್ತಿಯ ದಂಡಿಗನಹಳ್ಳಿ, ಕಂಬತ್ತಹಳ್ಳಿ ಗ್ರಾಮಗಳಿಗೆ ಭೇಟಿ ನೀಡಿದರು. ಗ್ರಾಮಸ್ಥರ ಜೊತೆ ಕುಶಲೋಪರಿ ವಿಚಾರಿಸಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮತ್ತು ಅವುಗಳ ಯಶಸ್ಸಿನ ಬಗ್ಗೆ ಅರಿವು ಮೂಡಿಸಿದರು. ಇನ್ನು ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿ ಅವುಗಳ ಶೀಘ್ರ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದರು. ಇಲ್ಲಿನ ಸಮಸ್ಯೆಗಳನ್ನು ಶೀಘ್ರ ಬಗೆಹರಿಸಿಕೊಳ್ಳುವುದಾಗಿ ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದರು. ముగించి మంచేపల్ల 20 ఊరు చూడు యావ ఎమ్మెల్యేను చరిత్రలో వచ్చిండ్లే కదా. నా ఎలక్షన్ ఉండదు ఇంకా 4 ఏళ్ళకి నేను నోట్ అడిగేకి వచ్చిండ్లే. 160 ఊర్లో ఊరికి పారాడి వాళ్ళ కష్టాలని తిరిగి మీరు ఇండ్లు అడుగుతారమ్మా, నేను పోయి అన్నదానం తేవాలా. దీనికి టైం పడుతుంది. లాస్ట్ ఏడాది ఆలోచన కాలేదు అంటే 50,000 కోట్లు మేము కేబినెట్ లో అప్రూవ్ చేయలేదు. నేను ఎమ్మెల్యే అంటే అమ్మా నేను సైన్ అయ్యాలా. ఇప్పుడు ఒక బిల్లు పాస్ చేయాలంటే 120-130 జనం ఎమ్మెల్యేలు పాస్ చేసినాడు, మేము సైన్ అయ్యాలా. వేరే పార్టీల వాళ్ళు 2,000 ఏమిటికి ఇస్తారు, పేదవాళ్ళకి ఏమిటికి ఇస్తారు అని వాళ్ళతో అంతా తిట్టించుకొని మేము 2,000 ఇస్తాం మీకు మంచిది కానీ అని మీరంతా ఆశీర్వాదం చేయని దానికి ఇది అవుతుంది. ఇప్పుడు భీము 1 నిమిషం 3 కేజీలు వస్తుంది అక్క, మేము 10 కేజీలు ఇవ్వాలి అని ఉంటాం అక్క. కేజీకి 39 రూపాయలు. జూన్ 10వ తారీఖు మేము లెటర్ రాస్తాం అక్క సెంట్రల్ కు. 39 రూపాయలు ఇస్తాము. మాకు భీమి అంటే వాళ్ళు ఏం చేసిరే, మాకు భీమి ఇస్తే మంచి పేరు వస్తుంది అని భీమి ఇలేదక్క. అందుకే మేము ఇప్పుడు ఆ భీమ్ దుడ్డుని మీకు అకౌంట్ కి వేస్తానమ్మక్క. అయినా భీమ్ దుడ్లు ఇప్పుడు ఛత్తీస్గఢ్, హర్యానాలో మేము ఇచ్చిండాము. వాటి నుంచి ఇప్పుడు ఒక ఇంటికి 10 కేజీలు అంటే యువతం చేయండి 7 కోట్ల జనము అన్న. ఏడాది మన స్కూల్ పిల్లలకు బట్టలు ఇప్పిస్తా లేదా 20,000 జనంకి. ఇప్పుడు అంగన్వాడీ పిల్లలకు బట్టలు ఇప్పిస్తా. ఇప్పుడు SSLC చదివే వాళ్ళకి 1,000 రూపాయలు, సెకండ్ ఇయర్ వాళ్ళకి 2,000, డిప్లొమా వాళ్ళకి 1,000, ఫైనల్ ఇయర్ డిగ్రీ 3,000. ఇప్పుడు స్కాలర్షిప్ అప్లై చేయగలరు. ఇది నేను కష్టపడిన దుడ్డమ్మా. నాకు తల్లిదండ్రులు లేదు, నేను దుడిసి చేస్తాను. ఊర్లకు వచ్చి పొద్దున్నే 3:30కి లేచి సాయంకాలం వరకు మీ కష్టాలు ఇనుకొని పల్లె పోతాను. మీ బిడ్డ ఊరు వచ్చిండాను. ఇప్పుడు ఎన్నైతే అన్ని పరిహారం చేస్తాను. నాకు మీ ఆశీర్వాదం కావాలంటే ఏమగా కాదమ్మో 2,000 ఇస్తాం. థ్యాంక్స్ చెప్పు. థ్యాంక్స్ ನಾನು ಫಂಡಲ್ಲಿ ಹಾಕ್ತೀನಿ. ಇದನ್ನ ಅನಲೈಸ್ ಮಾಡ್ಬೇಕು. ಯಾರಾದ್ರೂ ಒಬ್ರು ಮಾತಾಡ್ಬೇಕು. ಇಲ್ಲಿ ಹುಟ್ಟು ಗೊತ್ತರ ಗೊತ್ತಿರಲ್ಲ, ಸುಮ್ನೆ ಮಾತಾಡ್ತೀರಾ. ಈಗೇನ್ರಿ ಹೇಳ್ರಿ, ಸ್ಕೂಲ್ ಅವರು ಯಾಕೆ ಟಾಯ್ಲೆಟ್ ಕಟ್ಟಕ್ ಜಾಗ ಇಲ್ವೇನ್ರಿ? ಮತ್ತೆ ಟಾಯ್ಲೆಟ್ ಕಟ್ಟೋದಲ್ರಿ? ಬೇರೆ ಕಡೆ ಜಾಗ ತಗೊಂಡು ಸ್ಕೂಲು ಪ್ಲಸ್ ಟಾಯ್ಲೆಟ್ ಒಟ್ಟಿಗೆ ಕಟ್ಸಿದ್ರೆ ಬೆಸ್ಟ್ ಆಗುತ್ತೆ. ಅಲ್ಲಣ್ಣ, ನೀನು ಸದ್ಯಕ್ಕೆ ಪರಿಹಾರ ಹುಡ್ಕೋ. ನಾನು ಹೇಳೋದು ನೀನು ಅಲ್ಲಿ ಟಾಯ್ಲೆಟ್ ಕಟ್ಟಿ ಸ್ಕೂಲ್ ಇಟ್ಟಿದ್ರೆ ನೋಡ್ರಿ ಅಣ್ಣ,
ಅದು 1 ವರ್ಷ 2 ವರ್ಷ ಆಗುತ್ತೆ, 1 ಮಂತ್ ಶಿಫ್ಟ್ ಮಾಡಕ್ ಆಗಲ್ಲ. ಈಗ ಟಾಯ್ಲೆಟ್ ಇಮಿಡಿಯೇಟ್ ಆಗಿ ಜಾಗ ಕೊಡ್ತೀರೇನ್ರಿ ಕಂಡಕ್ಕೆ? ನಾಳೆ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ ನಾಳೆ ನಾಡಿದ್ದು. ಸಾಮೂಹಿಕ ಅಲ್ಲ, ಹೆಣ್ಣು ಮಕ್ಳಿಗೆ ಮಾತ್ರ ಕಟ್ಟಿ ಅದು. ಮಿಣಕನಗುರ್ಗಿ ಪಂಚಾಯತಿನೇ 5 ಹಳ್ಳಿ ಆಯ್ತು. ಪುರಾ ಪಂಚಾಯತಿಯಲ್ಲಿ 13 ಹಳ್ಳಿ ಮುಗಿದ ಮೇಲೆ ಮಿಣಕನಗುರ್ಗಿ 5 ಹಳ್ಳಿ ಆಯ್ತು. ಇವತ್ತು ಕಂಬತ್ತಹಳ್ಳಿ, ದಂಡಗಾನಹಳ್ಳಿ ಆದ್ಮೇಲೆ ಈ ಹಳ್ಳಿಗೆ ಬಂದಿದ್ದೀವಿ, ರಾಯನಕಲ್ಲಿಗೆ. ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಟಾಯ್ಲೆಟ್ ಇಲ್ಲ ಅಂದ್ರು ನಾಳೆ ಅಥವಾ ನಾಳಿದ್ದಿಂದನೇ ಕೆಲಸ ಸ್ಟಾರ್ಟ್ ಮಾಡಿಸ್ತಿದೀನಿ. 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಮತ್ತೆ ಬಸ್ದೊಂದು ಹೇಳಿದ್ದಾರೆ ಯಾಕಂದ್ರೆ ಅದು ಗಮನಿಸ್ತೀವಿ. ಈ ಊರಲ್ಲಿ ಬಹಳಷ್ಟು ಜನ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿಯಲ್ಲಿ 2,2 ಸಾವಿರ ಕೊಡ್ತಾ ಇದೀವಿ. ಬಸ್ಸಲ್ಲಿ ಉಚಿತ ಪ್ರಯಾಣ ಕೊಡ್ತಿದೀವಿ. ಅವರೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರ ಮಾತನ್ನ ಉಳಿಸ್ಕೊಂಡಿದೀವಿ. ಮತ್ತೆ ಇನ್ನೇನು ಪೆನ್ಷನ್ ಹೇಳಿದ್ದಾರೆ, ಇನ್ನೊಬ್ರದ್ದು 2,000 ರೂಪಾಯಿ ಬರ್ತಿಲ್ಲ, ಯಾಕೆಂದ್ರೆ ರೇಷನ್ ಕಾರ್ಡ್ ಇಲ್ಲ. ಕಾರಣ ಅವ್ರ ಮಗ IT ಫೈಲ್ ಮಾಡಿದ್ದಾನೆ, BPL APL ಆಗಿದೆ. ಸೊ ಅದು ಪರಿಶೀಲಿಸ್ತೀವಿ ಅಂತ ಹೇಳಿದ್ವಿ. ಎಲ್ಲ ಇವರವರ ಆಶೀರ್ವಾದ ನನ್ನ ಮೇಲೆ ಇದೆ. ಒಳ್ಳೇದ್ ಮಾಡಕ್ ಬಂದಿದ್ದೀವಿ ಸರ್. ಅನೇಕ ಜನ ಚರಂಡಿದೆ ವ್ಯವಸ್ಥೆ ಇದೆ. ಅದೇ ಏನಾಗಿದೆ, ಅದೇ ಏನಾಗ್ತಿದೆ, ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಚಿಕ್ಕದ ರಾಯನಕಲ್ ಇದು ದಂಡಗಾನಹಳ್ಳಿಯಲ್ಲಿ ಅದೇ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಅದು ಈಗ ನನಗೆ ಸವಾಲು, ಇರೋ ರೋಡ್ನ ಒಡೆದು ಚರಂಡಿ ಹೆಂಗ್ ಮಾಡಬೇಕು ಅಂತ. ಬಟ್ ಏನೋ ಮಾಡ್ತೀವಿ. ಈಗ ಅವ್ರ ಸೇವೆ ಮಾಡ್ಲಿ ಅಂತಾನೆ ಅವ್ರು ನಾನು ಓಟ್ ಹಾಕಿ ಕರ್ಕೊಂಡ್ ಬಂದಿರೋದು. ಈಗ ಒಳ್ಳೆ ತಿಟ್ಟು ಪಿಚ್ಕೊಂಡು ಏಮೋ ಬಾದು ಮಾಡಿ కదా మీ బిడ్డ ಸರಿ ಆಯ್ತಣ್ಣ, ಅಷ್ಟೇ. ಎಲ್ರಿಗೂ ಒಳ್ಳೇದಾಗಲಿ. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ವರ್ಗ, ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಾಸರ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸ್ಪರ್ಧೆಗಳೆಂದರೆ ಮಹಿಳೆಯರು ಎತ್ತಿದ ಕೈ. ಬಹುಮಾನಗಳನ್ನು ಗೆಲ್ಲಲೇಬೇಕೆಂದು ರಾತ್ರಿಯಿಂದಲೇ ಸಾಕಷ್ಟು ಕಸರತ್ತು ನಡೆಸಿರುತ್ತಾರೆ. ಅದರಂತೆ ವೆರೈಟಿ ಲುಕ್ನೊಂದಿಗೆ ವೆರೈಟಿ ತಿಂಡಿಗಳನ್ನು ತಯಾರು ಮಾಡಿ ಮಹಿಳೆಯರ ದಂಡೆ ಸ್ಪರ್ಧೆಗೆ ಇಳಿದಿದ್ರು. ಆ ಸ್ಪರ್ಧೆ ಏನಂತೀರಾ? ಈ ಸ್ಟೋರಿ ನೋಡಿ. ಆಹಾ, ಬಾಯಿಯಲ್ಲಿ ನೀರೂರಿಸೋ ವೆರೈಟಿ ತಿಂಡಿಗಳು, ಒಂದಕ್ಕಿಂತಲೂ ಮತ್ತೊಂದು ಡಿಫ್ರೆಂಟ್ ಟೇಸ್ಟ್, ಒಂದೊಂದಾಗಿ ಚಪ್ಪರಿಸ್ತಾ ಇರೋ DC ಕೃಷಿ ಇಲಾಖೆ ಅಧಿಕಾರಿಗಳು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಜಂಟಿ ಕೃಷಿ ನಿರ್ದೇಶಕರ ಕಾರ್ಯಾಲಯದ ಕಚೇರಿಯಲ್ಲಿ. ಇಷ್ಟಕ್ಕೂ ಇವರೆಲ್ಲ ಇಲ್ಲಿ ಸೇರಿ ಈ ತರ ತಿಂಡಿಗಳನ್ನ ಟೇಸ್ಟ್ ಮಾಡೋಕೆ ಕಾರಣ ಆಗಿದ್ದಾದ್ರೂ ಏನು ಅಂದ್ರೆ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಮೇಳ ಮತ್ತು ಸಾವಯವ ಮೇಳ 2024-25ನೇ ಸಾಲಿನ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಿರಿಧಾನ್ಯ ಸಿರಿಪಾಕ ಸ್ಪರ್ಧೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಮಹಿಳೆಯರು ಭಾಗವಹಿಸಿದ್ರು. ಸಿರಿಧಾನ್ಯಗಳಾದ ರಾಗಿ, ನವಣೆ, ಸಜ್ಜೆ, ಸಾಮೆ, ಕೊರಲು, ಹಾರಕ ಇತ್ಯಾದಿ ಸಿರಿಧಾನ್ಯಗಳಿಂದ ತಯಾರು ಮಾಡಿರುವಂತಹ ರುಚಿ ಖಾದ್ಯಗಳು ಮನಸೂರೆಗೊಂಡಿದ್ವು. ಇತ್ತೀಚಿನ ದಿನಗಳಲ್ಲಿ ಪಿಜ್ಜಾ, ಬರ್ಗರು, ಬ್ರೆಡ್, ಜಾಮು ಅನ್ನೋದು ಜೀವನದ ಭಾಗ ಆಗಿದೆ. ಆದರೆ ಪ್ರತಿನಿತ್ಯ ಕೆಲಸದ ಒತ್ತಡದಲ್ಲಿ ಇವುಗಳನ್ನು ಸೇವಿಸೋದ್ರಿಂದ BP, ಶುಗರು, ಥೈರಾಯ್ಡು ಸೇರಿದಂತೆ ಇನ್ನಿತರ ಮಾರಕ ರೋಗಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ. ಇನ್ನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲೋದು ಮುಖ್ಯ ಅಲ್ಲ, ಸಿರಿಧಾನ್ಯಗಳ ಬಳಕೆ ಎಷ್ಟು ಮುಖ್ಯ ಎಂಬುದನ್ನು ಅರಿವು ಮೂಡಿಸೋದೇ ನಮ್ಮ ಗುರಿ ಎಂದು ಜಿಲ್ಲಾಧಿಕಾರಿ PN ರವೀಂದ್ರ ಅವರು ತಿಳಿಸಿದರು. ಕೃಷಿ ಇಲಾಖೆ ವತಿಯಿಂದ ಈ ಮರೆತು ಹೋಗಿರ್ತಕ್ಕಂಥ ಸಿರಿಧಾನ್ಯಗಳು ಅಂತ ಏನಿದ್ದಾವೆ, ಆ ಸಿರಿಧಾನ್ಯಗಳಿಂದ ವಿವಿಧ ಖಾದ್ಯಗಳನ್ನು, ಆಹಾರೋತ್ಪನ್ನಗಳನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ಕೂಡ, ಗ್ರಾಮಗಳಿಂದಲೂ ಕೂಡ ಮಹಿಳೆಯರು ಬಂದಿದ್ದಾರೆ. ಇವತ್ತು ಮಹಿಳೆಯರು ಬಂದು ಇವತ್ತು ಏನು ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ರಾಗಿ ಇರ್ಬೋದು, ಈ ಥರದ್ದು ಏನು ಧಾನ್ಯಗಳು ಬರ್ತವೆ, ಸಿರಿಧಾನ್ಯಗಳು ಬರ್ತವೆ, ಈ ಎಲ್ಲ ಸಿರಿಧಾನ್ಯಗಳಿಂದ ರೊಟ್ಟಿ, ಪಾಯಸ, ಲಡ್ಡು, ಆಮೇಲೆ ಚಕ್ಕಲಿ, ಸಾವಿಗೆ ಈ ಥರದ್ದು ಮಾಡ್ತಾ ಇದ್ದಾರೆ. ಇವತ್ತು ನಾವು ಮನುಷ್ಯನಿಗೆ ಪ್ರಮುಖವಾಗಿ ಇವತ್ತು ಸಿರಿಧಾನ್ಯಗಳನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ತುಂಬ ಕಡಿಮೆ. ಇಂಥ ಭೂಪ್ರದೇಶಗಳಲ್ಲಿ ನಮ್ಮ ಸಿರಿಧಾನ್ಯಗಳು ಹೆಚ್ಚು ಬೆಳೀಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಾತಾವರಣ ಇರತಕ್ಕಂಥದ್ದು. ಸಿರಿಧಾನ್ಯಗಳ ಬಳಕೆಯಿಂದ ಇವತ್ತು ಭಾಳಷ್ಟು ಜನರು ನಮಗೆ
ಶುಗರ್ ಪೇಷಂಟ್ಗಳು, ಸಕ್ಕರೆ ಕಾಯಿಲೆಯಿಂದ ಭಾಳಷ್ಟು ಜನ ಬಳಲ್ತಾ ಇರ್ತಾರೆ. ಅವರಿಗೆ ಪರ್ಯಾಯವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಆಹಾರ ಧಾನ್ಯ ಇದೆಯಪ್ಪ ಅಂದರೆ ಅದು ರಾಗಿ, ಪ್ರಮುಖವಾದಂಥ ಒಂದು ಸಿರಿಧಾನ್ಯ. ರಾಗಿ ತಿಂದವನು ನಿರೋಗಿ ಅಂತೇಳಿ ಒಂದು ಮಾತಿದೆ. ಸೊ ಹಾಗಾಗಿ ಈ ರಾಗಿಯಿಂದ ಮತ್ತು ವಿವಿಧ ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ಹಲವಾರು ಆಹಾರ ಉತ್ಪನ್ನಗಳನ್ನು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಇದನ್ನು ಸಾಕಷ್ಟು ಜನರು ನೋಡೋದ್ರಿಂದ ಮತ್ತು ಇದನ್ನು ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಕೂಡ ನಾವು ಸುಧಾರಿಸ್ಕೊಳ್ಳೋಕ್ಕೆ ಅನುಕೂಲ ಆಗಿದೆ. ಈಗ ಮಾರ್ನಿಂಗ್ ಟೈಮು ಕಾಫಿ ಟೀ ಬದಲಾಗಿ ನಾವು ರಾಗಿ ಅಂಬಲಿಯನ್ನು ಕುಡಿಬೋದು, ಆಮೇಲೆ ರಾಗಿ ಮಜ್ಜಿಗೆಯನ್ನು ಮಾಡಿಕೊಂಡು ಕುಡಿಬೋದು, ಹಾಗೆ ರಾಗಿ ಪಾಯಸ ತಿನ್ಬೋದು, ರಾಗಿ ಚಕ್ಲಿ ತಿನ್ಬೋದು. ಈ ರೀತಿ ಬೇರೆ ಬೇರೆ ಆಹಾರ ಉತ್ಪನ್ನಗಳೆಲ್ಲ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಇದರಿಂದ ದೇಹದ ಸಕ್ಕರೆಯ ಒಂದು ನಿಯಂತ್ರಣ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ದೀರ್ಘಕಾಲದ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಿರಿಧಾನ್ಯಗಳು ನಮಗೆ ತುಂಬ ಸಹಕಾರಿಯಾಗಿದ್ದಾವೆ. ಇನ್ನು ಇಂದಿನ ಪೀಳಿಗೆಗೆ ಸಿರಿಧಾನ್ಯಗಳ ಮಹತ್ವ ತಿಳಿಸುವ ಉದ್ದೇಶದಿಂದ ಸಿರಿಧಾನ್ಯ ಖಾದ್ಯಗಳ ಪಾಕಸ್ಪರ್ಧೆಯಲ್ಲಿ 106 ಮಹಿಳೆಯರು ಭಾಗವಹಿಸಿ ತರಾವರಿ ತಿಂಡಿಗಳನ್ನು ಮಾಡಿಕೊಂಡು ಬಂದು ಪ್ರದರ್ಶನ ಮಾಡಿದರು. ಈ ವೇಳೆ ಮಹಿಳೆಯರು ತಂದಿದ್ದ ಅಷ್ಟೂ ತಿಂಡಿಗಳನ್ನು ಜಿಲ್ಲಾಧಿಕಾರಿ PN ರವೀಂದ್ರ ಅವರು ಸವಿದಿದ್ದು ಸ್ಪರ್ಧೆ ಮಾಡಿದಂತಹ ಮಹಿಳೆಯರಿಗೆ ಖುಷಿ ತಂದಿತ್ತು. ನಾವು ಶಿಡ್ಲಘಟ್ಟ ಭಕ್ತರಳ್ಳಿಯಿಂದ ಬಂದಿದ್ದೀವಿ. ಶಿಡ್ಲಘಟ್ಟ ತಾಲೂಕು, ಪಾರಿಜಾತ ನನ್ನ ಹೆಸರು. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಿರಿಧಾನ್ಯಗಳದ್ದು ಕಾಂಪಿಟೇಷನ್, ಅಡುಗೆ ಕಾಂಪಿಟೇಷನ್ ಇಟ್ಟಿದ್ರು. ಅದಕ್ಕೆ ನಾವೇ ಸಾಮ್ಯದ ಪಲಾವು ಮತ್ತು ಪಾಯಸ ಮಾಡ್ಕೊಂಬಂದಿದ್ದೀವಿ. ಬೇರೆ ಎಲ್ಲರೂ ಇನ್ನೂ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಎಲ್ಲರೂ ನಮ್ಮದು ಚೆನ್ನಾಗಿದೆ ಅನಿಸುತ್ತೆ. DC ಅವರೆಲ್ಲ ವಿಸಿಟ್ ಕೊಟ್ಟಿದ್ರು, ಎಲ್ಲ ಚೆನ್ನಾಗಿದೆ ಅಂದರೆ ತುಂಬ ಖುಷಿ ಆಗ್ತದೆ ಸರ್. ಮಾಡ್ಕೊಂಬಂದು ನಾವು ಎಲ್ಲ ತೋರಿಸೋದಕ್ಕೆ. ಹೌದು, ಡಿಫ್ರೆಂಟಾಗೇ ಇರುತ್ತೆ. ಸ್ವಲ್ಪ ಪಾಯಸಕ್ಕೆಲ್ಲ ಸ್ವಲ್ಪ ಹುರಿದುಬಿಟ್ಟು ಇದೆಲ್ಲ ಮಾಡ್ಕೊಬೇಕು. ಇದು ಅಕ್ಕಿ, ಸಾಮೆ ಅಕ್ಕಿ ನೆನೆಸಾಕಿ ಮಾಡಬೇಕು. ಮತ್ತು ಪಲಾವ್ ಇದೆಲ್ಲ ಮಾಡಬೇಕಂದ್ರೆ ಅಷ್ಟೇ. ಹೆಲ್ತಿಯಾಗಿರುತ್ತೆ ಸರ್. ಮುಂಚೆ ಎಲ್ಲ ತಿಂತಿದ್ರಲ್ಲ ಸರ್, ಎಲ್ಲ ಅದಕ್ಕೆ ಎಲ್ಲ ಹೆಲ್ತಿಯಾಗಿದ್ರಲ್ಲ ಅವಾಗ. ಇವಾಗ ಅದನ್ನು ಹಂಗೆ ಎಲ್ಲ ಬಳಸಬೇಕು ಜಾಸ್ತಿ ಅಂತ ಎಲ್ಲ ಇವಾಗ ಮತ್ತೆ ಎಲ್ಲ ಕಾಂಪಿಟೇಷನ್ ಇದೆಲ್ಲ ಮಾಡ್ತಾರೆ. ಒಟ್ಟಿನಲ್ಲಿ ಪಿಜ್ಜಾ, ಬರ್ಗರು, ಬ್ರೆಡ್ಡು, ಜಾಮು ಈ ಥರ ಬೇರೆ ಬೇರೆ ರೀತಿಯ ಆಹಾರಗಳಿಗೆ ಜೋತು ಬಿದ್ದು ರೋಗ ರುಜಿನಗಳಿಗೆ ತುತ್ತಾಗೋ ಬದಲು ಕಡಿಮೆ ಖರ್ಚು, ಅಧಿಕ ಪೌಷ್ಟಿಕ ಆಹಾರವಾಗಿರುವಂಥ ಸಿರಿಧಾನ್ಯಗಳಿಂದ ತಯಾರಿಸಿದ ತಿಂಡಿ ತಿನಿಸುಗಳ ಸೇವನೆ ರೋಗಗಳಿಗೆ ಮುಕ್ತಿಗೆ ದಾರಿ ಎಂಬಂತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಶಾಸಕ ಮೇಲೂರು ರವಿಕುಮಾರ್ ಸೇರಿದಂತೆ ತಾಲೂಕು ಅಧಿಕಾರಿ ವರ್ಗ ಹಾಗೂ ಮಹಿಳೆಯರು ಪೂರ್ಣಕುಂಭದೊಂದಿಗೆ ಸ್ವಾಗತ ಕೋರಿದರು. ಕನ್ನಡ ಧ್ವಜ ಹಿಡಿದ 106 ವಿದ್ಯಾರ್ಥಿಗಳು ಗಮನ ಸೆಳೆದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ BN ರವಿಕುಮಾರ್, ತಹಸೀಲ್ದಾರ್ BN ಸ್ವಾಮಿ ಸೇರಿ ಕನ್ನಡಪರ ನಾನಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ರಥಕ್ಕೆ ಹೂವಿನ ಹಾರ ಹಾಕಿ ಕೈ ಮುಗಿದು ನಮಿಸಿ ಸಡಗರ ಸಂಭ್ರಮದಿಂದ ರಥಯಾತ್ರೆಯನ್ನ ಸ್ವಾಗತಿಸಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕ BN ರವಿಕುಮಾರ್, ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾಡು ಎಷ್ಟು ಮುಖ್ಯವೋ ದೇಶವೂ ಅಷ್ಟೇ ಮುಖ್ಯ. ದೇಶದ ಸ್ವಾತಂತ್ರ್ಯ ಹಾಗೂ ನಾಡನ್ನ ಕಟ್ಟಿ ಬೆಳೆಸಲು ಶ್ರಮಿಸಿದ ಮಹನೀಯರ ದೇಶ ಪ್ರೇಮವನ್ನ ನಾವು ಅರಿತು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗಬೇಕು. ಆ ಮೂಲಕ ಉತ್ತಮ ನಾಡನ್ನ ಕಟ್ಟಿ ಬೆಳೆಸಬೇಕು ಎಂದು ಮನವಿ ಮಾಡಿದ್ದಾರೆ. ಸ್ವಾಗತವನ್ನ ಮಾಡ್ತಾ ಇವತ್ತು ಈ ನಾಡಿನ ಭಾಷೆ, ನೆಲ, ಜಲ, ಈ ನಾಡಿನ ಸಂಸ್ಕೃತಿ ಬಗ್ಗೆ ಪ್ರತಿಯೊಬ್ಬರು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದರ ಒಂದು ಮುಂದುವರೆದ ಭಾಗ ಇಡೀ ನಾಡಿನಲ್ಲಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಜನ್ಮ ಕೊಟ್ಟ ತಾಯಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡ್ತಿರೋ ನಮ್ಮ ನಾಡಿಗೂ ನಮ್ಮ ಭಾಷೆಗೆ ಅದೇ ರೀತಿ ಗೌರವ ಕೊಡಬೇಕಂತೇಳಿ ಎಲ್ರಿಗೂ ನಾನು ಮನವಿಯನ್ನು ಮಾಡ್ತಾ ಈ ಒಂದು ರಥವನ್ನು ಇವತ್ತು ಹಸ್ತಾಂತರ ಮಾಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ತಾಲೂಕಿನ ಆಡಳಿತಕ್ಕೂ ನಾನು ಧನ್ಯವಾದ ಹೇಳ್ತೀನಿ. ಕನ್ನಡ ಜ್ಯೋತಿ ರಥ ಯಾತ್ರೆಯು ಸಾರಿಗೆ ಬಸ್ ನಿಲ್ದಾಣದಿಂದ ಕೋಟೆ ವೃತ್ತ, ಕೆಂಪಣ್ಣ ವೃತ್ತ, ದಿಬ್ಬೂರಹಳ್ಳಿ ಅಂಡರ್ ಪಾಸ್ ವೃತ್ತದ ಮೂಲಕ ತಾಲೂಕು ಕಚೇರಿ ರಸ್ತೆಯ ಮೂಲಕ ದಿಬ್ಬೂರಹಳ್ಳಿ ಮಾರ್ಗದಲ್ಲಿ ಕನ್ನಡ ಜ್ಯೋತಿಯ ರಥ ಸಾಗಿತು. ರಥದ ಮುಂದೆ ತಲೆ ಮೇಲೆ ಕಳಸ ಹೊತ್ತು ಸಾಗಿದ ಮಹಿಳೆಯರು, ಕೈಯಲ್ಲಿ ನಾಡ ಧ್ವಜ ಹಿಡಿದ ವಿದ್ಯಾರ್ಥಿಗಳ ಸಾಲು, ತಮಟೆ ಇನ್ನಿತರೆ ಜನಪದ ಕಲಾ ತಂಡಗಳ ನೃತ್ಯವು ಕನ್ನಡ ಜ್ಯೋತಿಯ ರಥ ಯಾತ್ರೆಗೆ ಇನ್ನಷ್ಟು ಕಳೆ ಕಟ್ಟಿದ್ದವು.
ರಸ್ತೆಯ ಇಕ್ಕೆಲಗಳಲ್ಲಿ ನಿಂತ ನಾಗರಿಕರು ಕನ್ನಡ ಜ್ಯೋತಿ ರಥಯಾತ್ರೆಯನ್ನ ಕಣ್ತುಂಬಿಕೊಂಡರು. ಈ ಸಂದರ್ಭದಲ್ಲಿ ಇಒ ಹೇಮಾವತಿ, ಬಿಇಒ ನರೇಂದ್ರ ಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್, ನಗರಸಭೆ ಪೌರಾಯುಕ್ತ ಮಂಜುನಾಥ್, ನಗರಸಭೆ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ, ರೈತ ಸಂಘದ ಭಕ್ತರಹಳ್ಳಿ ಬೈರೇಗೌಡ, ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. RHL ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಚಿಕ್ಕಬಳ್ಳಾಪುರ ಇವರ ವತಿಯಿಂದ RHL ಕಪ್ 2024 ರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 7-12-2024 ರಿಂದ 8-12-2024 ಸ್ಥಳ
ಸರ್ ಎಂವಿ ಸ್ಟೇಡಿಯಂ ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ 2,22,222 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 1,11,111 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ಸರ್ವರಿಗೂ ಆದರದ ಸುಸ್ವಾಗತ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಒಂಟಿ ಮನೆಯಲ್ಲಿ ವ್ಯಕ್ತಿಯೋರ್ವ ಸಾವಿನ ಕುಣಿಕೆಗೆ ಶರಣಾಗಿರುವ ರೀತಿಯಲ್ಲಿ ಶವ ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಕುರಿತು ಒಂದು ವರದಿ. ಹೌದು, ಹೀಗೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಒಂಟಿ ಮನೆಯ ಮುಂದೆ ಸಾವಿನ ಕುಣಿಕೆಗೆ ಶರಣಾಗಿರೋ ಸ್ಥಿತಿಯಲ್ಲಿ ನೇತಾಡುತ್ತಿರುವ ವ್ಯಕ್ತಿಯ ಮೃತದೇಹ. ಅಯ್ಯೋ ಪಾಪ, ಯಾರೋ ಸತ್ತಿದ್ದಾರೆ ಎಂದು ಇಣುಕಿ ನೋಡುತ್ತಿರುವ ಸಾರ್ವಜನಿಕರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಜಾತ್ವಾರ ಹೊಸಳ್ಳಿ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಒಂಟಿ ಮನೆಯ ಬಳಿ. ಹೌದು ವೀಕ್ಷಕರೇ, ಜಾತ್ವಾರ ಹೊಸಳ್ಳಿ ಗ್ರಾಮದ 45 ವರ್ಷದ ಮಂಜುನಾಥ್ ಮೃತ ದುರ್ದೈವಿ. ತನ್ನ ಬಳಿ ಇದ್ದ ಆಸ್ತಿ ಪಾಸ್ತಿಗಳನ್ನ ಮಾರಾಟ ಮಾಡಿಕೊಂಡು ಅಲ್ಲಲ್ಲಿ ಕೈ ಸಾಲ ಮಾಡಿಕೊಂಡಿದ್ದ ಮಂಜುನಾಥ್ ಸಾಲ ಬಾಧೆ ತಳಲಾರದೆ ಸಾಲ ಕೊಟ್ಟವರಿಂದ ತಪ್ಪಿಸಿಕೊಳ್ಳಲು ಕೆಲವು ದಿನಗಳ ಹಿಂದೆ ಮನೆ ಬಿಟ್ಟು ಧರ್ಮಸ್ಥಳದ ಸುತ್ತಮುತ್ತ ಓಡಾಡಿಕೊಂಡಿದ್ದಂತೆ. ಈ ವಿಚಾರವಾಗಿ ತನ್ನ ಸಂಬಂಧಿಕ ಮುನಿರಾಜು ಬಳಿ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಂತೆ. ಮುನಿರಾಜು ಎಲ್ಲ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸೋದಾಗಿ ಹೇಳಿ ಮನೆಗೆ ವಾಪಸ್ಸಾಗು ಎಂದಿದ್ರಂತೆ. ಆದರೆ ಮಂಜುನಾಥ್ ಸಾವಿಗೆ ಶರಣಾಗಿರೋ ವಿಚಾರ ತಿಳಿದು ಮುನಿರಾಜು ಇದು ಸ್ವಯಂ ಪ್ರೇರಿತ ಸಾವಲ್ಲ, ಯಾರೋ ಕೊಂದು ತಂದು ಇಲ್ಲಿ ಹಾಕಿದ್ದಾರೆ ಎಂದು ಕಣ್ಣೀರಿಟ್ಟಿದ್ದಾರೆ. ಜಾತ್ವಾರ ಸರ್ ಏನಾಗಿತ್ತು ಅಂದರೆ ಅವರು ವಾರ ಒಂದು 10 ದಿನ ಆಗಿತ್ತು ಸರ್. 10 ದಿನದ ಗಾಡಿ ಒಂದು ಬುಲೆಟ್ ತಗೊಂಡೋಗಿದ್ರು. ಆ ಬುಲೆಟ್ ತಗೊಂಡೋಗಿ ಅದರಿಂದ ಏನಾರ ನೋವು ತಿಂತಾಯಿದ್ರು ಅಂತ ಹೇಳ್ಬಿಟ್ಟು ಒಂದಿನ ಫೋನ್ ಮಾಡಿದೆ. ನಾನು 3 ದಿನ ಬಿಟ್ಕೊಂಡು ಫೋನ್ ಮಾಡಿದೆ ನನಗೆ ಏನಂತ ಹೇಳಿದೆ ಅಂದರೆ, ಒಂದ್ಸರಿ ಫೋನ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಮಾಡಿಲ್ಲ. ಆಮೇಲೆ ತಿರ್ಗಿ ಅವರೇ ಫೋನ್ ಮಾಡಿದ್ರು ನಮಗೆ. ಫೋನ್ ಮಾಡಿಬಿಟ್ಟು ಏನಂತ ಹೇಳಿದ್ರು ಅಂದರೆ, ಹಿಂಗೆ ಎತ್ಕೊಂಡೋಗಿದ್ದೀನಿ, ಗಾಡಿ ನನ್ನ ಹತ್ರನೇ ಐತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆವಾಗ ನಾನೇಂತ ಹೇಳಿದೆ, ಅಣ್ಣ ಗಾಡಿ ನಿನ್ನ ಹತ್ರನೇ ಇರಲಿ, ನಾಳೆ ಬೆಳಗ್ಗೆ ಬಂದುಬಿಡ್ತೀನಿ ಅಂದರು. ಬೆಳಗ್ಗೆ ಬೇಡ, ಶನಿವಾರ ಬಾ ಅಂತ ಹೇಳಿದೆ. ನಾನು ಫೋನ್ ಮಾಡಿದ್ದು ಬುಧವಾರ. ನೀನು ನಾಳೆ ಬರಬೇಡ, ಬುಧವಾರನೇ ಬೇಡ, ಗಾಡಿ ನಿಧಾನವಾಗಿ ಎತ್ಕೊಂಡು ಏನು ತಲೆ ಕೆಡ್ಸ್ಕೊಂಬೇಡ, ಎಲ್ಲಿದೆ ಅಣ್ಣ ಅಂತ ಹೇಳ್ಬಿಟ್ಟು ಹೇಳಿದೆ. ನಾನು ಧರ್ಮಸ್ಥಳದ ಆಚೆ ಇದ್ದೀನಿ ಅಂದು. ಆಮೇಲೆ ನೀನು ಎಲ್ಲಿದೆ ಕರೆಕ್ಟಾಗಿ ಹೇಳೋಣ ಅಂದೆ. ಇಲ್ಲ ವೀಡಿಯೋ ಕಾಲ್ ಮಾಡ್ತೀನಿ ನೋಡು ಅಂದು. ವೀಡಿಯೋ ಕಾಲಲ್ಲೆಲ್ಲ ಮಾತಾಡಿದ್ರು. ವೀಡಿಯೋ ಕಾಲೆಲ್ಲ ಮಾತಾಡಿ ಎಲ್ಲ ಚೆನ್ನಾಗಿದ್ರು. ಏನಂದರೆ ಆವತ್ತಿಂದ ಇವತ್ತಿಗೂ ಮನೆಗೆ ಬಂದಿಲ್ಲ. ಸಾಲಗಾರ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಅದರಲ್ಲಿ ಯಾರೋ ಒಬ್ಬರು ಟೆನ್ಷನ್ ಕೊಡ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಸರ್. ನಾನು ನಿಮ್ಮ ಕೇಳ್ಕೊಂಡ್ರೆ ನೀವು ನೋವು ತಿಂತೀರಾ, ತಿರ್ಗಿ ಆಮೇಲೆ ನಿಮ್ಮ ಅತ್ತಮ್ಮನಿಗೆ ಎಲ್ಲ ಹೇಳ್ಬೇಡ ಅಂತೇಳ್ಬಿಟ್ಟು ಹೇಳಿದ್ರು. ಅತ್ತಮ್ಮನಿಗೆ ನಿರಿಗನಿಗೆ ನಮ್ಮ ಮಾವನಿಗೆ ಯಾರು ಹೇಳ್ಬೇಡಪ್ಪ, ನಿನ್ನ ಕೊಬ್ಬನ ಕೇಳ್ತಾ ಇದ್ದೀನಿ. ಅಣ್ಣ ನಿಂಗೆ ಏನೇ ಬಾಧೆ ಇರಲಿ ನಾನು ಕ್ಲಿಯರ್ ಮಾಡ್ತೀನಿ ಬಾಪ ಅಂತ ಹೇಳಿದ್ದೆ. ನೀನು ಏನೇ ಬಾಧೆ ಇರಲಿ ನಮ್ಮ ಮನೆಗೆ ಬಣ್ಣ ಅಂತ ಹೇಳಿದ್ದೆ ಸರ್. ನಮ್ಮ ಮನೆಗೆ ಬರ್ರಿ ನಾನು ಕ್ಲಿಯರ್ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳಿದ್ದೆ. ಆದ್ರೂ ಇವಾಗ ಮೊನ್ನೆ ಎಲ್ಲ ಫೋನಲ್ಲಿ ಏನೋ ಮಾತಾಡ್ತಾನೆ ಇದ್ರು ಸರ್. ಬೆಳಗ್ಗೆನೂ ಫೋನ್ ಮಾಡಿದ್ರು, ಬೆಳಗ್ಗೆ ಫೋನ್ ಮಾಡಿದಾಗೂ ಅಟೆಂಡ್ ಮಾಡಿದ್ದೆ. ಬೆಳಗ್ಗೆನೂ ಮಾತಾಡಿದ್ರು, ನನ್ನ ಹತ್ರ ಫೋನ್ ಲಿಸ್ಟ್ ಇದೆ. ಬೆಳಗ್ಗೆನೂ ಮಾತಾಡಿದ್ರು. ಮತ್ತು ನಮ್ಮ ಮಾವನ ಮಗನೂ ಇದ್ದ, ನಿನ್ನೆ ಮಧ್ಯಾಹ್ನವೂ ಮಾತಾಡಿದ್ರು. 1 ವಾರಕ್ಕೆ ಬಂದ್ಬಿಡ್ತೇನೆ ಅಂದ. 1 ವಾರಕ್ಕೆ ಬರ್ತೀನಿ ನಿಂಗೆ ಯಾಕೆ ಅಂದ. ಸರಿ 1 ವಾರಕ್ಕೆ ಫೋನ್ ಮಾಡಿದ್ದೆ. 1 ವಾರಕ್ಕೆ ಫೋನ್ ಮಾಡಿದಾಗ 5 ವಾರಕ್ಕೆ ಬರ್ತೀನಿ ಅಂದ. ಎಲ್ಲ ಪೋಸ್ಟ್ ಪೇಡ್ ಇದೆ ಅಂತೇಳ್ಬಿಟ್ಟು ನಾವು ತಾಸ್ಕಾರ ಮಾಡ್ಕೊಂಡು ಬೆಂಗಳೂರಲ್ಲಿದ್ರಿ. ಯಾವುದೋ ಕಾರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಕಾರ್ ಹೋಗಿದ್ರಿ, ಅಲ್ಲೇ ಇದ್ರಿ. ತಿರುಗಿ ಮತ್ತೆ ಅಲ್ಲಿಂದ ಬರಬೇಕಾದ್ರೆ ನಾವು ಇದು ಚಿಕ್ಕಬಳ್ಳಾಪುರ ಬರೋಕ್ಕೆ ಬಸ್ಸಲ್ಲಿ ಬರೋಕ್ಕೆ ನಮಗೆ 9 ವಾರ ರೀಚ್ ಆಯಿತು. 9 ವಾರಲ್ಲಿ ಫೋನ್ ಮಾಡೋ ಅಂತೇಳ್ಬಿಟ್ಟು ನಾನು ಅಲ್ಲಿ ಹೇಳಿಲ್ಲ. ನಮ್ಮ ಫ್ರೆಂಡನ್ನ ಯಾರನ್ನೋ ಒಬ್ಬನ ಕರ್ಸ್ಕೊಂಡು ನಾವು ಬೊಲೆರೋ ಗಾಡಿಯಲ್ಲಿ ಇಲ್ಲಿ ಬಂದು ಹೊಸಳ್ಳಿ ಗೇಟಲ್ಲಿ ಇಳ್ಕೊಂಡ್ರಿ. 10 ವಾರ ಆಗಿತ್ತು ಇಲ್ಲಿ ಬರೋದಕ್ಕೆ. ನಾವು 10 ವಾರಲ್ಲಿ ನಡ್ಕೊಂಡು ಹೋಗ್ಬಿಟ್ರಿ. ಇಲ್ಲಿ ಗೇಟಲ್ಲಿ ನಿಲ್ಸ್ಕೊಂಡು ಅವ್ನು ಲೋಡ್ ಗಾಡಿ ಬಂದಿದ್ದ, ಬಾಬಾ ಒಂದು ಲೋಡ್ ಗಾಡಿ ಬಂದಿದ್ದ, ನೋಡ್ಕೊಂಡು ಹೊರಡಿದ್ರಿ. ತಿರುಗಿ ಬರೋ ಟೈಮ್ಗೆ ನಾನು ಫೋನ್ ಮಾಡಿದ್ರು ಸರ್ ಅದು ಯಾವ ಹಾಕೊಂಡಿದ್ರೆ ಏನಂತ ಗೊತ್ತಿಲ್ಲ ಸರ್ ನಮಗೆ. ಧರ್ಮಸ್ಥಳದಲ್ಲಿ ಇದ್ದು ನಮ್ಗೆ ಹೇಳಿ ಸುಮಾರು ಒಂದು 8 ದಿನ 10 ದಿನ ಮೇಲಾಗಿದೆ ಸರ್. ಯಾವ ಬಂದಿದೆ ಅಂತ ನಮಗೂ ಗೊತ್ತಿಲ್ಲ ಸರ್. 10 ವಾರಕ್ಕೆ ಬರ್ತೀನಪ್ಪ ಅಂತ ಹೇಳ್ಬಿಟ್ಟು ಹೇಳಿದ್ದು. ಗಾಡಿ ಎತ್ಕೊಂಡ್ ಬರ್ತೀನಪ್ಪ ಅಂತ ಹೇಳಿದ್ರು. 10 ವಾರಕ್ಕೆ ಗಾಡಿ ಎತ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದು. ಇವಕ್ಕೂ ಗಾಡಿನೂ ಇಲ್ಲ, ಇವರೇ ಇಲ್ಲಲ್ಲ. ನಾನು ಗಾಡಿ ನಾನು ತಗೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದು. ಸಾಲದ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಸಾಲವ್ರ ಕಾಟ ಅಂದರೆ ಜಮೀನೆಲ್ಲ ಮಾರಿಬಿಟ್ಟಿದ್ರು. ಅದೊಂದು ಹಿಂಸೆ ಆಗಿತ್ತು. ನಾನು ಜಮೀನು ಮಾರಿದ್ರು ನಿಂಗೆ ಏನು ಪ್ರಾಬ್ಲಮ್ ಆಗಿದ್ರು ನಾನು ಕ್ಲಿಯರ್ ಮಾಡ್ತೀನಿ ಅಣ್ಣ. ನಿನ್ನ ಗಾಡಿ ಬಗ್ಗೆನೇ ಮಾತಾಡಬೇಡ, ನಮ್ಮ ಮಾವನ್ಕೊಂಡು ಏನಾಗಲಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಎಷ್ಟೇ ದುಡ್ಡಾಗಲಿ ನಾನು ಕೊಡ್ತೀನಿ, ತಲೆ ಕೆಡ್ಸ್ಕೊಂಡು ಆರಾಮ ಬೇಡ. ನೀನು ಏನಿಲ್ಲ ಬೇಡ ಅಂದೆ. ನನಗೆ 2 ಎಕರೆ ಜಮೀನು ಬೇಕಣ್ಣ, ಕೊಡಿಸಿ ಬಾ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಎಲ್ಲ ಮಾತಾಡಿದ್ದೆ ಸರ್, ಎಲ್ಲ ಮಾತಾಡಿದ್ದೆ. ಅದೇನಾಗಿದೆ ಅಂತ ಗೊತ್ತಿಲ್ಲ. ಬರ್ತೀನಿ ಬಿಡ ಅಂತ ಹೇಳ್ಬಿಟ್ಟು ಹೇಳಿದ್ದ. ಅದೇನಾಗಿದೆ ಅಂತ ಗೊತ್ತಿಲ್ಲ ಸರ್. ಅವರು ಸೂಸೈಡ್ ಮಾಡ್ಕೊಳ್ಳೋಂಥ ಮನುಷ್ಯ ಅಲ್ಲ. ನಮ್ಮ ಹತ್ರ ಸೋಚೆಲ್ಲ ಮಾತಾಡಿದ್ದರು. ಸೂಸೈಡ್ ಮಾಡೋ ಅಂಥ ಮನುಷ್ಯನೇ ಅಲ್ಲ. ನಮಗೆ ಧೈರ್ಯ ಹೇಳ್ಬೇಕಾಯ್ತು ಮನುಷ್ಯ.
ನಮ್ಮ ಮನೆ ದಿಕ್ಕಿದ್ದಂದರೆ ಹೊಸಳ್ಳಿಯಲ್ಲಿ ಆತ್ಮೊಬ್ಬನೇ ಜಾತವ್ರ ಹೊಸಳ್ಳಿಯವ್ರೆ. ಇಲ್ಲಿ ಬಂದು ಇಲ್ಲಿ ಹಾಕೋಣಂಥ ಅವಶ್ಯಕತೆ ಇಲ್ಲಲ್ಲ ಸರ್, ಇಲ್ಲಿ ಬಂದು ಹಾಕೋಣಂಥ ಅವಶ್ಯಕತೆನೇ ಇಲ್ಲಲ್ಲ. ನಾನು ಹೇಳಿದ್ನಲ್ಲ, ನಾನು ನಿನ್ನ ಸಾಲ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಬೇಡ, ನಾನೇನು ಸಾಲ ಮಾಡಿಲ್ಲ. ಎಲ್ಲರಿಗೂ ಊರಾಗ ಎಲ್ಲರಿಗೂ ಹೇಳಿದ್ದೆ ಸರ್, ನಾನು ಯಾರಿಗೆ ನಾನು ಸಾಲ ಕೊಡ್ಬೇಕಾದ್ರೆ ನಾನು ಕೊಡ್ತೀನಣ್ಣ ಅಂತ ಎಲ್ಲರಿಗೂ ಫೋನ್ ಮಾಡಿ ಮಾತಾಡಿ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಈ ಒಂಟಿ ಮನೆ, ಇದರ ಪಕ್ಕದಲ್ಲೇ ರೈಲು ಸಂಚಾರ ಮಾಡೋ ರೈಲ್ವೆ ಹಳಿಗಳಿದ್ದು, ಇದರ ಮಧ್ಯೆ ಈ ಮನೆ ಇದ್ದು, ಈ ಮನೆಯಲ್ಲಿ ಮಂಗಳಮುಖಿಯರು ಇತ್ತೀಚಿನವರೆಗೂ ಬಾಡಿಗೆಗೆ ವಾಸ ಮಾಡಿಕೊಂಡಿದ್ರು. ಕೆಲ ದಿನಗಳ ಹಿಂದೆಯಷ್ಟೇ ಇಲ್ಲಿನ ಈ ಮನೆಯನ್ನ ತೊರೆದು ಹೋಗಿದ್ದ ಮಂಗಳಮುಖಿಯರು ಮನೆ ಖಾಲಿ ಮಾಡಿದ್ರು. ಆದರೆ ಮನೆಯ ಮುಂದಿನ ಛಾವಣಿಗೆ ಮಂಜುನಾಥ್ ಸಾವಿನ ಕುಣಿಕೆಗೆ ಶರಣಾದಂತೆ ಅವರ ಶವ ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಜಾತವಾರ ಹೊಸಳ್ಳಿ ಸೆಂಟ್ರ್ ಬರ್ತದೆ. ನಾವು ಬಾಡಿಗೆ ಕೊಟ್ಟಿದ್ವಿ, ಒಂದು 5 ವರ್ಷದಿಂದ ಬಾಡಿಗೆ ಕೊಟ್ಟಿದ್ವಿ. ಅವರು ತಿಂಗಳಲ್ಲಿ ಒಂದು 20 ದಿವಸ ಇರ್ತಾರೆ, ಇನ್ನು 10 ದಿವಸ ಊರಿಗೆ ಹೋಗ್ತಾಯಿದ್ರು. ಬಟ್ ಅವ್ರು ಊರಿಗೆ ಹೋಗಿ ಒಂದು ವಾರ ಆಗಿದೆ. ಬೆಳಗಿನ ಜಾವ ನೋಡಿಕೊಂಡ್ರೆ ತೋಟದ ಹತ್ರ ಬಂದಿದ್ದೆ. ಬಂದಾಗ ನೋಡಿದಾಗ ಹಿಂಗೆ ಯಾರೋ ಗೇಟಾಗಿ ಬರ್ತಾಯಿದ್ದಂಗೆ ಯಾರೋ ಹಾಕ್ಕೊಂಡವ್ರಪ್ಪ ಅಂದಿದ್ದಕ್ಕೆ ಭಯ ಆಯಿತು. ಬಂದು ನೋಡಿದ್ದಕ್ಕೆ ಹಿಂಗೆ ನಮ್ಮೂರು ಮಂಜಣ್ಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡವ್ರು ನಮ್ಮ ಮನೆ ಮುಂದೆನೇ. ಏನಿಲ್ಲ ಸರ್. ಮೂಡುತ್ತೆ ಸರ್, ಬಟ್ ಅದು ತನಿಖೆ ಮಾಡಲಿ ಬಿಡಿ ಸರ್, ತೊಂದರೆ ಇಲ್ಲ, ಅದರಲ್ಲೇನು ಇದೇ ಇಲ್ಲ ಸರ್. ನೀವೇನಾದರೂ ಅವ್ರಿಗೆ ಏನಾದರೂ ಬರ್ತಾ ಇದ್ರೆ ಬಾಡಿಗೆಗೆ ಅಥವಾ? ಇಲ್ಲ ಸರ್, ಫೋನ್ಪೇ ಆಗ್ತಾಯಿದ್ರು ಸರ್. ನಾವು ಫೋನ್ಪೇ ಹಾಕ್ಬಿಡ್ತಾಯಿದ್ರು ಅಷ್ಟೇ, ತಿಂಗಳ ಬಾಡಿಗೆ ಫೋನ್ಪೇ ಆಗ್ತಾಯಿದ್ರು ಸರ್. ಅಲ್ಲ, ಇವ್ರಿಗೆ ಬರ್ತಾ ಇದ್ರೆ ಇಲ್ಲಿಗೆ? ಇಲ್ಲ ಸರ್, ಬರ್ತಿರ್ಲಿಲ್ಲ. ಅದು ನಮಗೂ ತುಂಬ ಬೇಜಾರಾಗ್ತಾಯಿದೆ ಸರ್, ಈ ಥರ ಆಗಿರೋದು ಫಸ್ಟ್ನೇ ಟೈಮ್. ಯಾಕಪ್ಪ ಇದಂತ ನಮಗೂ ಬೇಜಾರಾಗ್ತಾಯಿದೆ ಸರ್. ಒಂಟಿ ಮನೆ ಸರ್. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ PSI ಶರಣಪ್ಪ ನೇತೃತ್ವದ ಪೊಲೀಸ್ ಸಿಬ್ಬಂದಿ ಸ್ಥಳ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಂಗಾರಕ ಸಂಕಷ್ಟ ಚತುರ್ಥಿ ಹಾಗೂ ಲಕ್ಷದೀಪೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಮಹಾಗಣಪತಿ, ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ನೂರಾರು ಭಕ್ತರು ದೇವರ ದರ್ಶನ ಪಡೆದು ಭಕ್ತಿಭಾವ ಮೆರೆದರು. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಡಿಪೋ ಹತ್ತಿರ ಮುಷ್ಟೂರು ರಸ್ತೆಯಲ್ಲಿ ಇರುವ ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಮಹಾಗಣಪತಿ, ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿ ಹಾಗೂ ಲಕ್ಷದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ದೇವರನ್ನ ವಿಧವಾದ ಹೂಗಳಿಂದ ಆಕರ್ಷಕವಾಗಿ ಅಲಂಕಾರ ಮಾಡಲಾಗಿತ್ತು. ದೇವರ ಅಲಂಕಾರ ಭಕ್ತರ ಕಣ್ಮನ ಸೆಳೆಯುವಂತಿತ್ತು. ಭಕ್ತರು ದೇವರ ದರ್ಶನ ಪಡೆದು ಭಕ್ತಿ ಭಾವ ಮೆರೆದಿದ್ದಾರೆ. ಮಹಿಳೆಯರು ದೀಪ ಹಚ್ಚಿ ಭಕ್ತಿ ಭಾವ ಮೆರೆದಿದ್ದಾರೆ. ಗುರುಭ್ಯೋ ನಮಃ. ಓಂ ಶ್ರೀ ಮಹಾಗಣಪತಿ ಮತ್ತು ಆಂಜನೇಯ ಶನಿಮಾತ್ಮ ದೇವಸ್ಥಾನ, ಭಗತ್ ಸಿಂಗ್ ನಗರ ಡಿಪೋ ಮುಂಭಾಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅಂಗಾರಕ ಸಂಕಷ್ಟರ ಚತುರ್ಥಿ ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ರಿ. ಭಗವಂತನ ಆಶೀರ್ವಾದದಿಂದ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಆ ದೇವರ ಕೃಪಾ ಕಟಾಕ್ಷದಿಂದ ದೀಪವನ್ನು ಹಚ್ಚಿ ಅವ್ರಿಗಿರ್ತಕ್ಕಂಥ ಏನು ಕಷ್ಟಗಳಿದಾವೋ ಆ ಕಷ್ಟಗಳೆಲ್ಲ ಆ ಭಗವಂತನ ಹತ್ರ ಹೇಳ್ಕೊಂಡು ನಿವಾರಣೆ ಆಗಲಿ ಅಂತ ಸುಮಾರು ಜನ ಇವತ್ತಿನ ಏನು ನಾವು ಮಾಡ್ತಾಯಿದ್ರು ಈ ಕಾರ್ಯದಲ್ಲಿ ಸುಮಾರು ಜನ ಭಕ್ತರು ಭಾಗವಹಿಸಿದ್ದಾರೆ. ಅವ್ರಿಗಿರ್ತಕ್ಕಂಥ ಭಗವಂತ ಎಲ್ಲರಿಗೂ ಕಷ್ಟಗಳು ದೂರ ಮಾಡಲಿ. ಸದಾಕಾಲ ಈ ಕ್ಷೇತ್ರಕ್ಕೆ ಏನಂತ ಜನ ಬರ್ತಾರೋ ಆ ಜನಕ್ಕಿರೋ ಕಷ್ಟಗಳೆಲ್ಲ ದೂರ ಆಗಿ ಆ ಗಣಪತಿ ಆಶೀರ್ವಾದ ಸಿಗಲಿ ಅಂತ ಇವತ್ತಿನ ನಾವು ಹೇಳ್ತಾ ಇದ್ದೀರಿ. ದೇವಾಲಯವನ್ನ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು. ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಸಹ ಆಯೋಜಿಸಲಾಗಿತ್ತು. ಪ್ರಸಾದದ ರೂಪದಲ್ಲಿ 3-4 ವಿಧದ ಪದಾರ್ಥಗಳನ್ನು ವಿತರಿಸಿದ್ದಾರೆ.
ದೀಪೋತ್ಸವ ನಡೆಸ್ತಾ ಇದ್ದೀವಿ. ವಾರ್ಡ್ ನಂಬರ್ 2ರಲ್ಲಿ 7ನೇ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ 7 ವರ್ಷ ಆಗಿದೆ. 7ನೇ ವರ್ಷದಲ್ಲಿ ಅಕ್ಷರ ದೀಪೋತ್ಸವ ಮಾಡ್ತಾ ಇದ್ದೀವಿ. ಶನೇಶ್ವರ ಸ್ವಾಮಿ, ಆಂಜನೇಯ, ಮಹಾಗಣಪತಿಗೆ ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಮಾಡ್ತೀವಿ, ಅನ್ನ ಸಂತರ್ಪಣೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಭಕ್ತಾದಿಗಳು ಬಂದು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಮಳೆ ಬೆಳೆ ಆಗಲಿ ಅಂತಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗೇ ನಡೆಸ್ಕೊಡ್ತಾರೆ. ಪ್ರತಿ ತಿಂಗಳು ಪ್ರತಿ ದಿನವೂ ನಡೆಸ್ಕೊಡ್ತಾ ಇರ್ತಾರೆ. ಪ್ರತಿ ತಿಂಗಳಿಗೆ ಸಂಕಷ್ಟಹರ ಚತುರ್ಥಿ ಬರ್ತಾ ಇರುತ್ತೆ. ಪ್ರತಿ ತಿಂಗಳು ಮಾಡ್ತಾ ಇರ್ತೀವಿ ಸಂಕಷ್ಟಹರ ಚತುರ್ಥಿ. ಡೈಲಿ ತಿಂಗಳಿಗೊಂದ್ಸತಿ ಸಂಕಷ್ಟಹರ ಚತುರ್ಥಿ ಮಾಡ್ತೀವಿ. ಡೈಲಿ ಪೂಜೆ ನಡೀತಾ ಇರುತ್ತೆ. ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಪೂಜೆ ನಡೆಸ್ತಾ ಇರ್ತೀವಿ. ಏನೇ ಆಗಲಿ ದೇವರಲ್ಲಿ ಪ್ರತಿದಿನ ಬಂದು ಹೋಗ್ತಾ ಇರ್ತಾರೆ. ತುಂಬ ಜನ ಬರ್ತಾರೆ. ನಮಗೆ ಜನಗಳು ಅಷ್ಟೇ ತುಂಬ ಸಹಕಾರ ಕೊಡ್ತಾರೆ. ದೇವಾಲಯದ ಸುತ್ತಮುತ್ತಲ ಪ್ರದೇಶದ ನೂರಾರು ಭಕ್ತರು ದೈವಿ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ, ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068.
ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2-3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಇಂದಿನ ವಿದ್ಯಾರ್ಥಿಗಳೇ ಉತ್ತಮ ಪ್ರಜೆಗಳಾಗಿ ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಳ್ಳದೆ ತಂದೆ ತಾಯಿಗಳಿಗೆ ಒಳ್ಳೆ ಕೀರ್ತಿ ತರುವ ಕೆಲಸ ಮಾಡಬೇಕೆಂದು ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಕಿವಿಮಾತು ಹೇಳಿದರು. ಚಿಂತಾಮಣಿ ನಗರದ ಪ್ರಥಮ ದರ್ಜೆ ಹಾಗೂ ಸ್ನಾತಕೋತ್ತರ ಕಾಲೇಜಿನಲ್ಲಿ ತಂಬಾಕು ಮುಕ್ತ ಯುವ ಅಭಿಯಾನ 2.0 ಕಾರ್ಯಕ್ರಮವನ್ನು ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಉದ್ಘಾಟಿಸಿದ್ದಾರೆ. ನಗರ ಆರೋಗ್ಯ ಕೇಂದ್ರದ ಡಾಕ್ಟರ್ ಬಸವ ಮಂಜೇಶ್ ಮಾತನಾಡಿ, ತಂಬಾಕು ಸೇವನೆಯಿಂದ ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದಾರೆ. ಈ ರಾಷ್ಟ್ರೀಯ ಕಾರ್ಯಕ್ರಮಗಳೆಲ್ಲ ಏನು ಅಂತಂದರೆ ಪ್ರಿವೆಂಟಿವ್, ನಿಯಂತ್ರಣ ಮಾಡೋದು, ಚಿಕಿತ್ಸಾತ್ಮಕ ಅದು ಕಾಯಿಲೆ ಬಂದಮೇಲೆ. ಸೊ ಈ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಅನ್ನೋದು. ಸೊ ಇದು ನಾವು ಪ್ರತಿಯೊಂದು ಕಡೆ ಕೂಡ ನಾವು ಗ್ರಾಮಗಳಲ್ಲಾಗಲಿ, ನಗರಗಳಲ್ಲಾಗಲಿ, ಶಾಲೆಗಳಲ್ಲಾಗಲಿ, ಏನು ಓದದೇ ಇರೋದಾಗಲಿ ಪ್ರತಿಯೊಂದು ಕಡೆಯೂ ನಾವು ಅರಿವು ಮೂಡಿಸ್ಕೊಳ್ತಾ ಬರ್ತಾ ಇದ್ದೀವಿ. ಎಲ್ಲದರಲ್ಲೂ ಇಂಪಾರ್ಟೆಂಟ್ ಏನಂದರೆ ಆರೋಗ್ಯ. ಆಗಲೇ ನನಗೆ ಒಬ್ಬ ಮನುಷ್ಯ ಆರೋಗ್ಯವಂತ ಅಂತಂದರೆ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಆರೋಗ್ಯವಾಗಿದ್ದರೆ ಮಾತ್ರ ಅವನ್ನ ನಾವು ಆರೋಗ್ಯವಂತ ಅಂತ ಕರೀತೀವಿ. ನಮಗೆ ಏನು ಒಬ್ಬ ಮನುಷ್ಯ ಆರೋಗ್ಯವಾಗಿ ಹುಟ್ಟೋದೇ ಅಲ್ಲ, ಸಾಯುವ ತನಕ ಆರೋಗ್ಯವಾಗಿ ಇರಬೇಕು, ಸಾಯುವಾಗಲೂ ಆರೋಗ್ಯವಾಗಿ ಇರಬೇಕು. ಸೊ ದೀರ್ಘಕಾಲ ನಮ್ಮ ಜೀವನ ನಡೀಬೇಕು. 100 ವರ್ಷ ಏನಂತೀವಿ, ಮೊದಲನವರೆಲ್ಲ ಸುಮಾರು ಈಗಲೂ 90-100 ವರ್ಷ, 110 ವರ್ಷದವರೆಗೂ ಬರ್ತಾ ಇದ್ದಾರೆ. ನನ್ನ ತಾಯಿಗೆ ಹೇಳಬೇಕು ಅಂದರೆ 95 ವರ್ಷ. ಈಗಲೂ BP ಇಲ್ಲ, ಶುಗರ್ ಇಲ್ಲ, ಸೊ ಆರಾಮಾಗಿದೆ. ಈ ತಂಬಾಕು ಸೇವನೆಯಿಂದ, ತಂಬಾಕು ಪದಾರ್ಥಗಳು ತಿನ್ನೋದ್ರಿಂದ ನಮ್ಮ ಜೀವನ ಕಾಲ ಯಾರು ತಂಬಾಕು ಸೇವಿಸೋದಿಲ್ವೋ ಅವರಿಗಿಂತ 10 ವರ್ಷ ಕಡಿಮೆ ಆಗುತ್ತೆ. ಕಾಲೇಜಿನ ಎನ್ಎಸ್ಎಸ್ ಮತ್ತು ಎನ್ಸಿಸಿ ಹಾಗೂ ವಿದ್ಯಾರ್ಥಿಗಳಿಗೆ ತಂಬಾಕು ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಮಂಜುನಾಥ್ ಜಿಲ್ಲಾ ತಂಬಾಕು ಘಟಕ ಪಿಟಿ ಪ್ರೆಸೆಂಟೇಷನ್ ಮೂಲಕ ಅರಿವು ಮೂಡಿಸಿದ್ದಾರೆ. ಮೋಟಿವೇಶನಲ್ ವಿಡಿಯೋಸ್ಗಳಲ್ಲಿ ನೀವೊಬ್ಬರು ಅಚೀವರ್ ಏನು ಸಾಧನೆ ಮಾಡೋಕ್ಕಾಗುವಂಥದ್ದು ಏನೂ ಇಲ್ಲ. ಮೊದಲನೇದಾಗಿ ಭಾರತ ದೇಶ ತುಂಬ ಒಳ್ಳೆಯ ದೇಶ. ಈಗ ಏನಾಗ್ಬಿಟ್ಟು ಅದಕ್ಕೆ ಸಾಧನೆ ಮಾಡ್ಬೋದು. ಸರ್ಕಾರ ಮತ್ತು ಸಾಕಷ್ಟು ಇಲಾಖೆಗಳು ನಿಮ್ಮ ಜೊತೆ ಕೈಗೊಳಿಸುತ್ತೆ. ನೀವು ನಮ್ಮಂಥ ಅಧಿಕಾರಿಗಳು ನಾನು UPSC ಆಗಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ನಿಮ್ಗೆ ಏನು ಫೀಸಸ್ ಇದೆ ಕಟ್ಟೋಷ್ಟು ಖುಷಿ ನಮ್ಗೆ ಇರುತ್ತೆ. ನನಗೆ ಬೇಕು ಸರ್, ಅದು ಓದ್ಬೇಕು, ಮುಗಿಸ್ಬೇಕು ಅಂದರೆ ನಾನೇ ಅಂತಲ್ಲ, ಇಲ್ಲಿ 3,000 ನಮ್ಮ ಸ್ನೇಹಿತರು ಎಲ್ಲ ಇಟ್ಗಳಿಗೆ ಅನುಕೂಲ ಮಾಡ್ಕೊಳ್ಳುವಂಥ ಹುಮ್ಮಸ್ ಇಟ್ಕೊಂಡಿದ್ದಾರೆ. ಬಟ್ ಆ ಒಂದು ಯೋಚನೆ ಮತ್ತು ಆ ಒಂದು ಸ್ಥಿತಿ ನಿಮ್ಮಲ್ಲಿದೆ. ಇವೆಲ್ಲ ಅಡ್ಡ ರಸ್ತೆಗಳು, ಯಾವುದು ಸಿಗರೇಟ್ ಸೇರೋದು, ತಂಬಾಕು ಸೇರೋದು, ಕುಡಿಯೋದು, ಇದೆಲ್ಲ ಅಡ್ಡ ರಸ್ತೆಗಳು. ಏನಕ್ಕೆ ಕನಸುಗಳಿರುತ್ತೆ, ನಿಮ್ಮ ತಂದೆ ತಾಯಿಗಳು ಕನಸಿರುತ್ತೆ, ಅದನ್ನು ಹಾಳು ಮಾಡೋಂಥ ಯೋಜನೆಗಳಿದೆ. ಈಗ ಸರಳ ಪ್ರಕಾರ ಒಂದು ಕ್ಷಣಿಕ ಸುಖ, ಅದೇನು ಡೋಪಮೈನ್ ಬರುತ್ತೆ, ಒಂದು ಕ್ಷಣಿಕ ಸುಖ ಅಥವಾ ನಮ್ಮ ಫಿಲಮ್ ಹೀರೋಗಳಲ್ಲಿ ಸೇರ್ತಾರೆ, ಅವ್ರ ಸಂಪರ್ಕ ಬದುಕುತ್ತಾರೆ. ಮತ್ತೆ ಸಿಗರೇಟ್ ಸೇರ್ತಾನೆ, ಒಂದು ಫಿಲಮ್ ಮಾಡ್ತಾನೆ, ಕೋಟ್ಯಾಂತರ ರೂಪಾಯಿ ದುಡಿತಾರೆ. ಆ ಕೋಟ್ಯಾಂತರ ರೂಪಾಯಿ ಕೊಟ್ಟಂತ ನೀವು ಅವ್ನು ಮಜಾ ಮಾಡ್ತಾನೆ. ಬಟ್ ನಾವು ಇಷ್ಟು ಜನ ನಿಮ್ಗಿಂತ ವಯಸ್ಸಿನಲ್ಲಿ ದೊಡ್ಡವರೆಲ್ಲ ತಿಳ್ಕೊಂಡಿರೋದು ಇದೆಲ್ಲ ತುಂಬ ದೂರ ಬರೋದಿಲ್ಲ. ಕಾರ್ಯಕ್ರಮದಲ್ಲಿ
ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕುಸುಮಾ ಮಂಗಳ, ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ, ನಗರ ಆರೋಗ್ಯಾಧಿಕಾರಿಗಳಾದ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಶಾಲೆಯ ಉಪನ್ಯಾಸಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಬದುಕು ಕಟ್ಟಿಕೊಳ್ಳಲು ಚಿಲ್ಲರೆ ಅಂಗಡಿಯನ್ನಿಟ್ಟುಕೊಂಡು ಜೀವನ ಮಾಡುತ್ತಿದ್ದ ಕುಟುಂಬಸ್ಥರಿಗೆ ಬೆಳಗ್ಗೆ ಎದ್ದು ಅಂಗಡಿ ತೆರೆಯಲು ನೋಡಿದ್ದೇ ತಡ. ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಹೌದು, ಹೀಗೆ ಬೆಕ್ಕಿನಂತೆ ನಿಧಾನವಾಗಿ ಅಂಗಡಿಗೆ ನುಗ್ಗಿ ಕಳ್ಳತನ ಮಾಡುತ್ತಿರುವ ಕಳ್ಳನ ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಕಂಡು ಬಂದಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಹರಿಹರಾಪುರ ಗ್ರಾಮದ ಗೇಟ್ ಬಳಿ. ಹರಿಹರಾಪುರ ಗ್ರಾಮದ ರಾಜು, ಶಶಿಕಲಾ ಬಡ ದಂಪತಿಗಳಿಬ್ಬರೂ ಸೇರಿ ಗ್ರಾಮದ ಗೇಟ್ ಬಳಿ ಚಿಕ್ಕದಾದ ಪೆಟ್ಟಿ ಅಂಗಡಿ ಹಾಕಿಕೊಂಡು ಟೀ, ಕಾಫಿ ವ್ಯಾಪಾರ ಜೊತೆಗೆ ಚಿಲ್ಲರೆ ವ್ಯಾಪಾರ ಮಾಡಿಕೊಂಡಿದ್ರು. ಆದರೆ ಇದನ್ನೇ ಹೊಂಚು ಹಾಕಿಕೊಂಡಿದ್ದ ಖತರ್ನಾಕ್ ಕಳ್ಳ ಮಂಗಳವಾರ ಮಧ್ಯರಾತ್ರಿ ಅಂಗಡಿಯ ಶೀಟ್ಗಳನ್ನ ಕಿತ್ತು ಬೆಕ್ಕಿನಂತೆ ಒಳಗೆ ನುಗ್ಗಿ ಅಂಗಡಿಯಲ್ಲಿ ಇದ್ದ ಹಣ ಮತ್ತು ಸಾಮಗ್ರಿಗಳನ್ನ ಕದ್ದು ಹೋಗಿದ್ದಾನೆ. ಈ ಅಂಗಡಿಗೆ ಕಳ್ಳತನ ಇದೇನು ಮೊದಲೇನಲ್ಲ. ಈ ಹಿಂದೆಯೂ ಕೂಡ 2 ಬಾರಿ ಕಳ್ಳತನ ಆಗಿತ್ತು. ಅದಕ್ಕೆ ಬೇಸೆತ್ತಿದ್ದ ಅಂಗಡಿ ಮಾಲೀಕ ರಾಜು ಅಂಗಡಿಯೊಳಗೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾನೆ. ಈ ಬಾರಿ ಕಳ್ಳನ ಕಳ್ಳತನದ ಚಲನವಲನಗಳನ್ನು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಮಾಡಲಾಗಿದೆ. ರಾಜು, ನಾವು ಹರಿಹರಪುರ ಅಂತೇಳಿ ನಾವು ಹರಿಹರಪುರದಲ್ಲಿ ವಾಸವಾಗಿರೋದು. ನಾವು ಈಶಾ ಫೌಂಡೇಶನ್ ಆಗೋಕ್ಕಿಂತ ಮುಂಚೆನೇ ಅಂಗಡಿ ಅಲ್ಲಿ ಹರಿಹರಪುರ ಗೇಟಲ್ಲಿ ಅಂಗಡಿ ನಡೆಸ್ತಾ ಇದ್ದೀವಿ. ಅಲ್ಲಿ ಏನಾಗಿದೆ ಅಂದರೆ ಒಂಟಿ ಜಾಗ ಅಂತ ಹೇಳ್ಬಿಟ್ಟು ಕಳ್ಳರು ಅದೇ ಅಡ್ವಾಂಟೇಜ್ ಅಂತ ತಗೊಂಡು ಇದೇ 3ನೇ ಸಲ ರೇಖೆಗಳೆಲ್ಲ ಶೀಟ್ಗಳೆಲ್ಲ ತೆಗೆಯೋದು, ಕಳ್ತನ 3 ಸಲ ಇವತ್ತು ಕಳ್ತನ ಮಾಡಿದ್ದಾರೆ. ಇವತ್ತು ಬಂದು ರಾತ್ರಿ 1 ಗಂಟೆ 12:30 1 ಗಂಟೆಯಲ್ಲಿ ಬಂದು ಶೀಟ್ಗಳೆಲ್ಲ ಓಪನ್ ಮಾಡಿ ಗರಾಡಲ್ಲಿ ತೆಗೆದು ಬಂಡವಾಳ 10-15 ಸಾವಿರ ಬಂಡವಾಳ, ಕ್ಯಾಶು 6,000 7,000 ಇತ್ತು. ನಮ್ಮ ಮಿಸ್ಸಸ್ ಅವ್ರ ಅಂಗಡಿ ನೋಡ್ಕೊಳೋದು, ನಾವಿರಲ್ಲ, ನಾವು ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ. ಈ ಥರ ಅವರು ನೋಡ್ಕೊಂಡಿದ್ದು ಹಗಲಲ್ಲಿ ನೋಡ್ಕೊಂಡಿದ್ದು ನೈಟಲ್ಲಿ ಬಂದು ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 3 ವರ್ಷದಿಂದ ವರ್ಷನೂ ಮಾಡ್ತಾನೆ ಇದ್ದಾರೆ, ಕಳ್ತನ ಮಾಡ್ತಾಯಿದ್ದಾರೆ. ನಾವು ಸಾಲ ಮಾಡ್ಕೊಂಡು ನಾವು ಬಂಡವಾಳ ಹಾಕ್ಕೊಂಡು ಏನೋ ಕೂಲಿ ಕೆಲಸ ಮಾಡ್ಕೊಂಡು ನಾವು ಮತ್ತೆ ಜೀವನ ಸಾಗಿಸ್ತಾ ಇದ್ದೀವಿ. ಈ ಥರ ಮಾಡ್ತಾಯಿದ್ದಾರೆ, ನಮ್ಗೆ ಅನ್ಯಾಯ ಆಗ್ತಾಯಿದೆ. ಇದ್ರ ಮೇಲೆ ಏನು ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ. ಹೆಂಗೆ ಬಂದಿದ್ದ ಅಂತ ಸರ್ ನಾವು ನೋಡಿಲ್ಲ ಸರ್, ಕಳ್ಳ ಯಾರು ಅಂತ ಇದೆ. ನಾವು ಫಸ್ಟ್ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ, ಅದು ಕ್ಯಾಮ್ರಾ ಎಲ್ಲ ನೋಡಿದ್ದೀವಿ, ಅದರಲ್ಲೆಲ್ಲ ರೆಕಾರ್ಡ್ ಆಗಿದೆ. ನಾವು ಅವ್ರು ನೋಡಿಲ್ಲ ಸರ್, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾವ ರೀತಿ ಎತ್ಕೊಂಡು ಹೋಗ್ತಾನೆ ಸರ್? ಬರ್ತಾರೆ ಗರಾಡು ಇದೇನು ತೊಗೊಂಬರ್ತಾರೋ ಗೊತ್ತಿಲ್ಲ, ಶೀಟ್ಗಳೆಲ್ಲ ಹರಿದಾಕ್ತಾರೆ, ಶೀಟೆಲ್ಲ ಕಿತ್ತಾಕ್ತಾರೆ. ಒಳಗಡೆ ಹೋಗಿ ಕ್ಯಾಮ್ರಾದಲ್ಲಿ ಇದು ರೆಕಾರ್ಡಲ್ಲಿ ನೋಡಿ, ಎಲ್ಲ ಒಳಗಡೆ ಹೋಗ್ತಾರೆ, ಎಲ್ಲ ಚೆಕ್ ಮಾಡಿ ಎಲ್ಲ ಎತ್ಕೊಂಡು ಹೊರಟೋಗಿದ್ದಾನೆ. ಸರ್ ನಾವು ಈ ಸಲ 3ನೇ ಸಲ ಕಳ್ತನ ಆಗಿರೋದು. 3 ಸಲ 15 ಸಾವಿರ, ಸುಮಾರು 1 ಲಕ್ಷವರೆಗೂ ಬಂಡವಾಳ ಎಲ್ಲ ಎತ್ಕೊಂಡು ಹೊರಟೋಗಿದೆ ಸರ್. ಇನ್ನು ಈ ಕಳ್ಳತನ ಪ್ರಕರಣ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ಸಮಸ್ಯೆ, ಪರದಾಡುತ್ತಿದ್ದ ವಿದ್ಯಾರ್ಥಿನಿಯರು ಸಮಸ್ಯೆ ಪರಿಹಾರಕ್ಕೆ ಖಡಕ್ ಸೂಚನೆ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಅಡುಗೆ ಸ್ಪರ್ಧೆಯಲ್ಲಿ ಮಹಿಳೆಯರು ಭಾಗಿ, ಹಲವು ವೆರೈಟಿಗಳೊಂದಿಗೆ ಖಾದ್ಯಗಳ ದರ್ಶನ, ಗಮನ ಸೆಳೆದ ಸಿರಿಧಾನ್ಯ ಮೇಳ. ರೇಷ್ಮೆ ನಗರಿಗೆ ಆಗಮಿಸಿದ ಕನ್ನಡ ಜ್ಯೋತಿ ರಥಯಾತ್ರೆ, ಪೂರ್ಣಕುಂಭದೊಂದಿಗೆ ಸ್ವಾಗತ, ಪುಷ್ಪ ನಮನ ಸಲ್ಲಿಸಿದ ಮೇಲೂರು ರವಿಕುಮಾರ್. ಒಂಟಿ ಮನೆಯಲ್ಲಿ ವ್ಯಕ್ತಿಯ ಶವ ಪತ್ತೆ, ಸಾವಿನ ಸುತ್ತ ಅನುಮಾನದ ಹುತ್ತ, ತನಿಖೆ ನಡೆಸುತ್ತಿರುವ ಪೊಲೀಸರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.